ನಮಸ್ಕಾರ, ನಾನು ಶಿವಕುಮಾರ್. ಓಕೆ. ಸೊ ಯೂನಿಟ್ 4 ಕ್ವಾಡ್ರಾಟಿಕ್ ಇಕ್ವೇಷನ್, ಕನ್ನಡದಲ್ಲಿ ವರ್ಗ ಸಮೀಕರಣ. ಎಕ್ಸಸೈಸ್ ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ. ಈಗ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೆ. 64 ಕ್ವೆಶನ್ಸ್ ಕಂಪ್ಲೀಟ್ ಮಾಡಿದ್ವಿ. ಇದು 65th ಕ್ವೆಶನ್. ಓಕೆ. ಕ್ವೆಶನ್ ನೋಡಿ, ಪ್ರೀವಿಯಸ್ ಕ್ವೆಶನಲ್ಲಿ ಇಲ್ಲಿ ಪ್ರಾಫಿಟ್ ಇತ್ತು, ಈ ಸಲ ಲಾಸ್ ಇದೆ. ಡೀಲರ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ ₹24 ಆ್ಯಂಡ್ ಲೂಸಸ್ ಆಸ್ ಮಚ್ ಪರ್ಸೆಂಟ್ ಆಸ್ ಕಾಸ್ಟ್ ಪ್ರೈಸ್. ಅಂದರೆ ಲಾಸ್ ಪರ್ಸೆಂಟು ಎಕ್ಸ್ ಇದ್ದರೆ ಕಾಸ್ಟ್ ಪ್ರೈಸು ಎಕ್ಸೇ ಬರುತ್ತೆ. ಬಟ್ ಇಲ್ಲಿ ಪರ್ಸೆಂಟೇಜಲ್ಲಿ ಬರುತ್ತೆ, ಇಲ್ಲಿ ರುಪೀಸಲ್ಲಿ ಬರುತ್ತೆ. ಇಷ್ಟೇ ಡಿಫ್ರೆನ್ಸ್. ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್. ಒಬ್ಬ ವರ್ತಕನು ಒಂದು ವಸ್ತುವನ್ನು ₹24ಕ್ಕೆ ಮಾರಾಟ ಮಾಡಿ ಕೊಂಡ ಬೆಲೆಯಷ್ಟೇ ಶೇಕಡ ನಷ್ಟ ಅನುಭವಿಸುತ್ತಾನೆ. ಓಕೆ. ಎಷ್ಟು ಕಾಸ್ಟ್ ಪ್ರೈಸ್ ಇದೆ ಅಷ್ಟೇ ಲಾಸ್ ಪರ್ಸೆಂಟು ಇದೆ. ಓಕೆ, ಲಾಸ್ ಪರ್ಸೆಂಟು ಇದೆ. ಹಾಗಾದರೆ ಆ ವಸ್ತುವಿನ ಕೊಂಡ ಬೆಲೆ ಕಂಡುಹಿಡಿಯಿರಿ. ಓಕೆ. ಸೊ ಪ್ರೀವಿಯಸ್ಲಿ ನಾವು ನೋಡಿದ್ವಿ, ಪ್ರಾಫಿಟ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಪಾನ್ ಕಾಸ್ಟ್ ಪ್ರೈಸ್ ಇಂಟು 100. ಈ ಸಲ ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ಗಿಂತ ಕಡಿಮೆ ಇದೆ. ಅವಾಗ ಮಾತ್ರ ಲಾಸ್ ಬರಬೇಕಂತಂದರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಓಕೆ. ಸೊ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್. ಸೊ ಯಾವುದರಿಂದ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಯಾವುದರಿಂದ ನಾವು ಇದನ್ನು ಮಾಡ್ತೀವಲ್ಲ, ಕಾಸ್ಟ್ ಪ್ರೈಸ್ ಜೊತೆಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಲಾಸ್ ಅಂದ್ರೂ ಕಾಸ್ಟ್ ಪ್ರೈಸ್ ಜೊತೆಗೆ, ಪ್ರಾಫಿಟ್ ಅಂದ್ರೂ ಕಾಸ್ಟ್ ಪ್ರೈಸ್ ಜೊತೆಗೆ. ಓಕೆ, ಇಂಟು 100. So let cost price equal to X. Let loss percent, okay, ಅದು X. ಸೊ ಇಲ್ಲಿ ಲಾಸ್ ಕ್ಲಿಯರ್. ಸೊ ಲಾಸ್ ಜಸ್ಟ್ ಈ ಇಕ್ವೇಷನ್ ನಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸೆಲ್ಲಿಂಗ್ ಪ್ರೈಸ್ 24 ರೂಪಿ. ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಲಾಸ್ ಈಕ್ವಲ್ ಟು ಎಕ್ಸ್, ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ, ಅದು ಎಕ್ಸ್, ಯಾಕಂದರೆ ಎರಡು ಸೇಮ್ ಇದೆ, ಮೈನಸ್ ಸೆಲ್ಲಿಂಗ್ ಪ್ರೈಸ್ 24 ಅಪಾನ್ ಕಾಸ್ಟ್ ಪ್ರೈಸ್ ಇಂಟು 100. ಇಲ್ಲಿ ಇದನ್ನು ಈ ಕಡೆ ಕಳಿಸ್ತಾ ಇದ್ದೀವಿ. ಸೊ ಡಿವಿಷನಲ್ಲಿರೋದು ಈ ಕಡೆ ಹೋದಾಗ ಎಕ್ಸ್ ಇಂಟು ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ 24 ಇಂಟು 100. ಇದು ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್. ಇಲ್ಲಿ 100x ಮೈನಸ್ 24 ಇಂಟು 100 2400. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ax² + bx + c = 0. ಈ ಫಾರ್ಮಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಬೇಕು. ಇದು ಈ ಕಡೆ x² ಈ ಪ್ಲಸ್ 100x ಈ ಕಡೆ ಬಂದಾಗ ಮೈನಸ್ 100x. ಓಕೆ. ಈ ಮೈನಸ್ 2400 ಈ ಕಡೆ ಬಂದಾಗ ಪ್ಲಸ್ 2400 = 0. ಸೊ ನಮಗೆ ಇಲ್ಲಿ ಪ್ಲಸ್ ಬರಬೇಕಂತಂದರೆ ಎರಡೇ ಕಂಡೀಷನ್ ಇದೆ. 2400 ಅದು ಪ್ಲಸ್ಸಲ್ಲೇ ಬರಬೇಕಂದ್ರೆ ಎರಡು ಪ್ಲಸ್ ಪ್ಲಸ್ ಇರಬೇಕು. ಓಕೆ, ಆರ್ ಎರಡು ಮೈನಸ್ ಮೈನಸ್. ಬಟ್ ಎರಡು ಪ್ಲಸ್ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಬರಲ್ಲ. ಸೊ ಮೈನಸ್ 100 ಬರಬೇಕು. ಮೈನಸ್ 100 ಬರಬೇಕಂತಂದರೆ ಸೊ ಇದು ರೋಲ್ಡ್ ಔಟ್ ಆಗುತ್ತೆ. ಇಲ್ಲಿ 100 ಬೇಕು. ಓಕೆ. ಸೊ ಮೈನಸ್ 60 ಇಂಟು ಮೈನಸ್ 40, ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ. ಸೊ ಈ 60 ಇಂಟು 40, 6 4 24, ಈ ಎರಡು 0 ಆಗುತ್ತೆ. ಸೊ ಮೈನಸ್ 60 ಮೈನಸ್ 40, ಸಿಂಬಲ್ ಸೇಮ್ ಇದೆ, ವ್ಯಾಲ್ಯೂಸ್ ಆ್ಯಡ್ ಆಗುತ್ತೆ. ಓಕೆ. ಸೊ x² ಮೈನಸ್ 60x ಮೈನಸ್ 40x ಪ್ಲಸ್ 2400 = 0. ಸೊ ಒಂದು ಅಡಿಷ್ನಲ್ ಸ್ಟೆಪ್ ಬರ್ಕೊಳ್ಳೋಣ. x² ಅಂದರೆ ಎಕ್ಸ್ ಇಂಟು ಎಕ್ಸ್, ಇದು 60 ಇಂಟು ಎಕ್ಸ್, ಇಲ್ಲಿ ಮೈನಸ್ 40 ಇಂಟು ಎಕ್ಸ್. ಈ ಇದರಲ್ಲಿ ಎರಡೂ ಮೈನಸ್ 60 ಇಂಟು ಮೈನಸ್ 40.
ಕ್ಲಿಯರ್. ಸೊ ಇಲ್ಲಿ ಎಕ್ಸ್ ಕಾಮನ್ ಇದೆ, ಇಲ್ಲಿ -40 -40, ಎಕ್ಸ್ ಕಾಮನ್, ಎಕ್ಸ್ -60 ಕ್ಲಿಯರ್. ಸೊ ಇಲ್ಲಿ -40 ಕಾಮನ್, ಎಕ್ಸ್ -60 ಈಕ್ವಲ್ ಟು 0. ಸೊ ಎಕ್ಸ್ -60, ಓಕೆ, ಎಕ್ಸ್ -40. ಎಕ್ಸ್ -60 ಈಕ್ವಲ್ ಟು 0, ಎಕ್ಸ್ -40 ಈಕ್ವಲ್ ಟು 0. ಸೊ ಈ -60 -40 ಈ ಕಡೆ, ಎಕ್ಸ್ ಈಕ್ವಲ್ ಟು 60, ಎಕ್ಸ್ ಈಕ್ವಲ್ ಟು 40. ಈ ಇದರಲ್ಲಿ 2 ಆನ್ಸರ್ ಕರೆಕ್ಟ್ ಇದೆ. ಸೊ ಕ್ರಾಸ್ ಚೆಕ್ ಮಾಡೋಣ. ಸೊ ಲಾಸ್ ಅಲ್ಲಿದೆ. ಸೊ 2 ವ್ಯಾಲ್ಯೂಗೆ ಇದನ್ನು ಮಾಡೋಣ. ಕಾಸ್ಟ್ ಪ್ರೈಸ್ 40 ಇಟ್ಟು ಒಂದ್ಸಲ ಚೆಕ್ ಮಾಡೋಣ. -24 ಅಪಾನ್ 40 ಇಂಟು 100. ಸೊ 40 - 24 is 16 upon 40 into 100. 4 4s 4 10s. ಇದು ಕ್ಯಾನ್ಸಲ್. ಅಂದರೆ 40% ಲಾಸ್ ಇದೆ. ಕಾಸ್ಟ್ ಪ್ರೈಸ್ 40 ಬಂತು, 40% ಲಾಸ್. ಇನ್ ಕೇಸ್ 60 - 24 upon 60 into 100. 24 minus 64 minus 60 minus 24 is 36 upon 60 into 100. ಈ 0 ನ ತೆಗಿತು. ಓಕೆ, 6 1s 6 6, 6 10s 60, 60% ಲಾಸ್. ಇನ್ ಕೇಸ್ ಕಾಸ್ಟ್ ಪ್ರೈಸ್ 60 ರೂಪಾಯಿ ಇದ್ರೆ 60% ಲಾಸ್. ಇನ್ ಕೇಸ್ 40 ರೂಪಾಯಿ ಇದ್ರೆ 40% ಲಾಸ್. ಕ್ಲಿಯರ್. ಇದು ಲಾಸ್. ಪ್ರಾಫಿಟ್ ಇಂದು ಪ್ರೀವಿಯಸ್ ಕ್ವೆಶನ್ ನೋಡಿದ್ವಿ, 64th ಕ್ವೆಶನ್ ಪ್ರಾಫಿಟ್ ಅಲ್ಲಿ ಇತ್ತು. ಓಕೆ, ಥ್ಯಾಂಕ್ ಯು.